ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಸೊ ಇವತ್ತು ದಸರಾ. ಸೊ ಪೀಪಲ್ ಎಲ್ಲ ಟುವರ್ಡ್ಸ್ ಮೈಸೂರು ಕಡೆ ಟ್ರಾವೆಲ್ ಮಾಡ್ತಿರ್ತೀರ. ಸೊ ನಾವು ದಸರಾಗೆ ಸ್ವೀಟ್ ತರೋಣ ಅಂತ ಮನೆಯಲ್ಲಿ ಪ್ಲ್ಯಾನ್ ಮಾಡ್ತಿದ್ರು. ಬಟ್ ನಾವು ಇಲ್ಲೇ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತೇಳಿ ಇವತ್ತು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಏನು ಮಾಡ್ತಾಯಿದ್ದೀವಿ ಅಂತ ಈಗ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಎಲ್ಲರಿಗೂ ಹ್ಯಾಪಿ ದಸರಾ, ವಿಜಯದಶಮಿಯ ಶುಭಾಶಯಗಳು. ಸೊ ಮನೇಲಿ ಒಳ್ಳೆ ತಿಂಡಿ ಮಾಡಿ ಎಲ್ಲರೂ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವತ್ತೊಂದು ದಿನ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ. ಸೊ ದಸರಾಗೆ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಬ್ರೆಡ್ ಅಲ್ವಾ. ಸೊ ಕಟ್ ಮಾಡ್ಕೊಳ್ಳೋಣ ಬ್ರೆಡ್ನ. ಸೊ ಇದು ಸೈಡಲ್ಲಿರೋದು ಬಂದು ಬೇಗ ಬರ್ನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇದನ್ನೆಲ್ಲ ಕಟ್ ಮಾಡಿಬಿಡೋಣ. ಸೊ ಈ ಸೈಡ್ ಭಾಗ ಬೇಗ ಬರ್ನ್ ಆಗುತ್ತೆ. ಸೊ ಟೇಸ್ಟ್ ಬರೋಲ್ಲ ಅಂಥೇಳಿ ಈ ಸೈಡ್ ಭಾಗನೆಲ್ಲ ಕಟ್ ಮಾಡ್ತಾ ಇರೋದು. ಸೊ ನೀವು ಸಹ ಇದೇ ರೀತಿ ಸಾಫ್ಟಾಗಿ ಸೈಡ್ ಭಾಗನೆಲ್ಲ ಬೇಗ ಬೇಗ ಕಟ್ ಮಾಡ್ಕೊಳ್ಳಿ. ಸೊ ಕಟಿಂಗ್ ಆಯಿತು. ಸೊ ಬ್ರೆಡ್ ರೆಡಿ ಆಯಿತು. ಸೊ ಈಗ ಪ್ಯಾನಿಕ್ ಬಿಟ್ಟು ಸ್ವಲ್ಪ ಆಯಿಲ್ನ ಬಿಸಿ ಮಾಡೋಣ. ಬಿಸಿ ಮಾಡಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಬ್ರೆಡ್ನ. ಸೊ ಅದು ಮಾಡೋದಕ್ಕೆ ಮುಂಚೆ ಈ ಬ್ರೆಡ್ನ ನೀವು 3 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಪೀಸಾಗಿ ಕಟ್ ಮಾಡ್ಕೊಳ್ಳಿ, ಆಗ ಬೇಗ ಫ್ರೈ ಆಗುತ್ತೆ. ಸೊ ಪ್ಯಾನ್ ಇಕ್ತಾ ಇದ್ದೀನಿ ಈಗ. ಬ್ರೆಡ್ ಹಲ್ವಾ ಮಾಡೋಣ. ಸೊ ಬ್ರೆಡ್ ಹಲ್ವಾ ಮಾಡಲಿಕ್ಕೆ ಫಸ್ಟು ಬ್ರೆಡ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸೊ ಬಾಣಲಿನ ಬಿಸಿ ಆಗಿಲ್ಲ, ಒಂದು 2 ನಿಮಿಷ ಇಟ್ಟು ಮಾಡಿ ಬಾಣಲಿ ಬಿಸಿ ಆಗಿಬಿಡಲಿ. ಆಮೇಲೆ ಎಣ್ಣೆ ಸ್ವಲ್ಪ ಹಾಕ್ತೀನಿ. ಆಮೇಲೆ ಬ್ರೆಡ್ನ ಫ್ರೈ ಮಾಡಿ ಹೆಂಗೆ ಬ್ರೆಡ್ ಹಲ್ವಾ ಮಾಡೋದು ಅಂತ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಿಸಿ ಆಯಿತು. ಸೊ ಎಣ್ಣೆ ಹಾಕ್ಕೊಳ್ಳೋಣ. ಬ್ರೆಡ್ನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಸೊ ನೋಡಿ, ಈ ಥರ ಬ್ರೌನಿಷ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಯಾಕಂದರೆ ಬ್ರೌನಿಷ್ ಆದಷ್ಟು ಕ್ರಿಸ್ಪಿ ಬರಬೇಕು. ಅದು ಕ್ರಿಸ್ಪಿ ಬಂತಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಬ್ರೌನ್ ಆಗಬೇಕು. ಇಲ್ಲೆಲ್ಲ ಸ್ವಲ್ಪ ಇನ್ನೂ ಇದೆ. ಸೊ ಈ ರೀತಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡಬೇಡಿ, ಆಮೇಲೆ ಬರ್ನೌಟ್ ಆಗಿಬಿಡುತ್ತೆ, ಕಸರು ಹೊಡೆಯುತ್ತೆ. ಸೊ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮನ್ನ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಎಸ್ಬೇಕು ಕರೀತದೆ. ಬಿಸಿಯಿದೆ. 1 ಸ್ಪೂನ್ ತುಪ್ಪ. ಬಿಸಿಯಾಗಲಿ ಸ್ವಲ್ಪ. ಬಿಸಿಯಾಗಿದೆ. ಲೈಟಾಗಿ ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಬ್ರೌನಿಷ್ ಆಗಿದೆ ನೋಡಿ. ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಎದ್ಬಿಡೋಣ ಇವಾಗ ಇದನ್ನು. 1 ಕಪ್ ಶುಗರ್ ಹಾಕ್ಕೊಳ್ಳಿ. ಶುಗರ್ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಸ್ವಲ್ಪ ತಿಕ್ ಪೇಸ್ಟ್ ಬರೋ ತನಕ ಸ್ವಲ್ಪ ಇದು ಮಾಡ್ತಾಯಿರಿ. ಸೊ ಶುಗರ್ ಹಾಕ್ತಾಯಿದ್ದೀನಿ ನೋಡಿ. ಫ್ಲೇವರ್ ಸ್ವಲ್ಪ ಒಂದು 4 ಏಲಕ್ಕಿ ತಗೊಳ್ಳಿ. ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಗಮ್ಮಂತ ಬರುತ್ತೆ. ಸೊ ಏಲಕ್ಕಿ ಸ್ವಲ್ಪ ಹಾಕ್ಕೊಳ್ಳೋಣ. ಬಾಳೆ ಎಲೆಯಲ್ಲಿದೆ ಬ್ರೆಡ್ಡು. ಸೊ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ನೋಡಿ ಬ್ರೆಡ್. ನೋಡಿ ಈ ರೀತಿ ಕ್ರಿಸ್ಪಿ ಬರೋಂಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಆವಾಗ ಬ್ರೆಡ್ ಹೆಂಗಿತ್ತು, ಈಗ ನೋಡಿ ಬ್ರೆಡ್ ಹೆಂಗಿದೆ ನೋಡಿ ಟೆಕ್ಸ್ಚರು. ಸೊ ಇದು ಈಗ ಇದು ಮಾಡ್ತಾ ನೀವು ಒಂದು 4-5 ಸ್ಪೂನ್ ತನಕ ಸ್ವಲ್ಪ ತುಪ್ಪ ಹಾಕಬೇಕಾಗುತ್ತೆ. ಸೊ ಇದು ಇದೇ ರೀತಿ ಒಳ್ಳೆ ಸಾಫ್ಟ್ ಟೆಕ್ಸ್ಚರ್ ಬರಲಿಕ್ಕೆ. ಸೊ ಈಗ ನಾನು ಸದ್ಯಕ್ಕೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಬೇಸಿಕಲಿ ಈ ಥರ ಕಿಂಡ್ತಾನೆ ಇರಿ. ಆವಾಗ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಿ ಈ ಥರ ಕಿಂಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಹಲ್ವಾ ಟೆಕ್ಸ್ಚರ್ ಗೊತ್ತಲ್ವಾ, ಟೆಕ್ಸ್ಚರ್ ಬರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಕಿಂಡ್ತಾ ಇರಿ ಒಂದು 5 ಮಿನಿಟ್ಸ್ಗೆ ನೋಡಿ.
ಈ ರೀತಿ ಹಂಗೆ ಉದ್ರ ನೋಡಿ ಬರಬೇಕು, ಹಂಗೆ ನೋಡಿ ಇನ್ನೂ ಟೆಕ್ಸ್ಚರ್ ಬರಬೇಕು. ಸೊ ಕಿಂಡ್ತಾ ಇರಿ ಚೆನ್ನಾಗಿ. ಆಲ್ಮೋಸ್ಟ್ ಟೆಕ್ಸ್ಚರ್ ಬಂದಿದೆ. ಸೊ ಈಗ ಲಾಸ್ಟ್ ನಾವು ಇದು ಮಾಡಿದ್ದು ಫ್ರೈ ಇದನ್ನು ಹಾಕ್ಕೊಂಡ್ಬಿಡೋಣ. ಸೊ ಲಾಸ್ಟ್ ಫೈನಲ್ ಸ್ಟೇಜ್. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ನೋಡಿ ಫೈನಲ್ ನೋಡಿ ಅಲ್ವಾ, ನೋಡಿ ಈಗ ಇದು ಫೈನಲ್ ಆಗಿ ರೆಡಿಯಾಗಿದೆ ನೋಡಿ, ನೋಡ್ತಾ ಇರ್ಬೋದು ನೀವು ನೋಡಿ. ನಮಗೆ ಟೆಕ್ಸ್ಚರಾಗಿ ಹೋಗ್ತಾ ಇದೆ. ಸೊ ಈ ರೀತಿ ಬರಬೇಕು ಫೈನಲಲ್ಲಿ, ಈ ರೀತಿ. ಸೊ ಫೈನಲಿ ರೆಡಿ ಆಯಿತು ಅಲ್ವಾ. ಸೊ ಎಲ್ಲರಿಗೂ ಹ್ಯಾಪಿ ವಿಜಯದಶಮಿ. ಸೊ ಬನ್ನಿ, ಫ್ರೀ ಇದ್ದರೆ ಹಲ್ವಾ ತಿನ್ನೋಣ, ಬ್ರೆಡ್ ಹಲ್ವಾ. ಸೊ ಬೋಲ್ಗೆ ಹಾಕೋಣ. ಅಷ್ಟು ನಮ್ಮ ಕ್ಯಾಮ್ರಾಮನ್ಗೆ ಕೊಡೋಣ. ಕ್ಯಾಮ್ರಾಮನ್ ಪಾಪ ಆಗಿಂದ ಟಯರ್ಡ್ ಆಗಿದ್ದಾರೆ ವಿಡಿಯೋ ಮಾಡಿ. ಸೊ ಸ್ಪೂನಲ್ಲಿ ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಬಿಸಿ ಇದೆ ಸ್ವಲ್ಪ. ಟೆಕ್ಸ್ಚರ್ ಫೀಲ್ ಮಾಡ್ಬೋದು, ಫುಲ್ ಸಾಫ್ಟಾಗಿ ಹಂಗೆ ಒಂಥರ ಗಮ್ ಥರ ಹಲ್ವಾ, ಗೊತ್ತಲ್ವಾ. ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಫ್ರೀ ಇದ್ದರೆ ಹಲ್ವಾ ತಿನ್ನೋಣ ದಸರಾಗೆ. ಹಲ್ವಾ ಮಾಡಿ ನೀವು ಮನೆಯಲ್ಲೇ ತಿನ್ನಿ, ಆಚೆ ಸ್ವೀಟ್ಸ್ ಎಲ್ಲ ತರಕ್ಕೆ ಹೋಗ್ಬೇಡಿ. ಸೊ ಹೆಚ್ಚಿನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮಗೆ ಬ್ರೆಡ್ ಹಲ್ವಾ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ್ದು ವೀಡಿಯೋ ಮಾಡಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಬೆಸ್ಟಿ ಫಾರ್ಮ್.